ಸ್ನೇಹಿತರೆ, ಸ್ವಾಗತ ಅಂತರ್ಗಟ್ಟೆ ಜಾತ್ರೆಗೆ. ಸುಸ್ವಾಗತ. ತಾಯಿ ದುರ್ಗಾಂಬ ದೇವಿ ಜಾತ್ರೆಗೆ ಸ್ವಾಗತ. ತಾಯಿ ನಿಮಗೆ ಎಲ್ಲ ರೀತಿ ಆಶೀರ್ವಾದ ಮಾಡಿ ಸುಖ ಐಶ್ವರ್ಯ ಕೊಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದೆ ಅಂದರೆ ಸ್ವಲ್ಪ ಈ ರೋಡೆಲ್ಲ ಚೆನ್ನಾಗಿ ಮಾಡಬೇಕಾಗಿತ್ತು ಸ್ನೇಹಿತರೆ. ಸ್ವಲ್ಪ ನೋಡಿ ಎಲ್ಲ ಹಾಳಾಗಿದೆ. ಭಕ್ತಾದಿಗಳು ಎಲ್ಲರೂ ಬರ್ತಾರೆ, ಟ್ರಾಫಿಕ್ಕು ಸ್ವಲ್ಪ ರೋಡು ಆಗಲೇಬೇಕಿತ್ತು. ನಾನು ಹೇಳಲಿಲ್ಲ, ಮುಂದೆ ನೋಡಿ ಅಂತರ್ಗಟ್ಟೆ ಗ್ರಾಮಸ್ಥರೇ ಒಂದು 2-3 ಜನ ಹೇಳಿ ವಿಡಿಯೋ ಮಾಡಿ ಅಂದರು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ರೋಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗಬೇಕಾಗಿತ್ತು. ಅಲ್ಲಲ್ಲೇ ಗುಂಡಿ ಇದ್ದಾವೆ, ಎತ್ತುಗಳು ಬರ್ತಾವಲ್ಲ, ಸ್ವಲ್ಪ ಏನಾದ್ರು ಗುಂಡಿಲಿ ಜಾರಿ ಆ ಕಡೆ ಈ ಕಡೆ ಆಗಿಬಿಟ್ರೆ ತುಂಬ ಹಾಳಾಗಿಬಿಡುತ್ತೆ ಸ್ನೇಹಿತರೆ. ರೈತರಿಗೆ ತುಂಬ ಲಾಸ್ ಆಗುತ್ತೆ. ಆಮೇಲೆ ನೋಡಿ, ರಸ್ತೆ ಕಿರಿಕಿರಿ ಆಗಿದೆ. ಜಾತ್ರೆ ದೊಡ್ಡದಾಗ್ತಾ ಹೋದಂಗೆ ಸ್ಥಳದ ಶಕ್ತಿ ಮಹಿಮೆ ಜಾಸ್ತಿ ಅಲ್ಲ, ಸ್ವಲ್ಪ ರೋಡೆಲ್ಲ ಆಗಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಅಭಿಪ್ರಾಯ. ಜನಗಳು, ಸರ್ಕಾರ ಇದನ್ನು ಮಾಡಿಸ್ಬೇಕು. ರೋಡ್ ಒಂದು ಚೆನ್ನಾಗಿ ಆಗಬೇಕು, ಮತ್ತು ಸೌಕರ್ಯಗಳು ಸ್ವಲ್ಪ ಬೇಕು. ಗೌರ್ಮೆಂಟು ವಹಿಸ್ಕೊಂಡಿರೋದ್ರಿಂದ ಸ್ವಲ್ಪ ಸೌಕರ್ಯ ಆದರೆ ಇನ್ನೂ ಚೆನ್ನಾಗಿರುತ್ತೆ. ತಾಯಿ ಮಹಿಮೆ ಅಪಾರ. ಸರ್ಕಾರದವರು ವಹಿಸ್ಕೊಂಡಿರೋದ್ರಿಂದ ಮಾಡಬೇಕು. ಸ್ವಲ್ಪ ಜನಗಳಿಗೆ ಸೌಕರ್ಯಗಳು ಬೇಕು. ರೈತರುಗಳು ಎತ್ತು ಗಾಡಿ ಹೊಡ್ಕೊಂಡು ಬರ್ತಾರೆ. ಹಬ್ಬ ಮಾಡೋಕ್ಕೆ ಸ್ವಲ್ಪ ಇನ್ನೂ ಒಳ್ಳೆ ಜಾಗ, ಒಳ್ಳೆ ರಸ್ತೆ ಮಾಡಿದ್ರೆ ಯಾವ ತೊಂದರೆ ಇಲ್ದಂಗೆ ಸುಗಮವಾಗಿ ಪೊಲೀಸ್ನರಂತೂ ಹೆಚ್ಚು ಹೋರಾಟ ಮಾಡಿ ಕೆಲಸ ಮಾಡ್ತಾರೆ. ಒಂದು ನಿಮಿಷ ಅಲ್ಲ, ನಿಲ್ಲಲ್ಲ, ಕೂರಲ್ಲ. ರಸ್ತೆಗಳೆಲ್ಲ ನೋಡಿ ಸ್ನೇಹಿತರೆ, ಹಿಂಗಾಗಿ ಸ್ವಲ್ಪ ಸರ್ಕಾರಕ್ಕೆ ತಿಳಿಬೇಕು. ನೀರಿನ ವ್ಯವಸ್ಥೆ ಚೆನ್ನಾಗಿ ಆಗಬೇಕು. ಕಸ ಅಲ್ಲಲ್ಲೇ ಬಿಡ್ತಾರೆ. ಬಂದು ಜನಗಳು ಅಷ್ಟೇ, ಗಲೀಜು ಅಲ್ಲೇ ಬಿಡಬಾರ್ದು, ಅದನ್ನು ತುಂಬ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಸುಂದರವಾಗಿದೆ. ಅಜ್ಜಿ ಪಾಪ ಗೋಳಾಡ್ತಾ ಇದ್ದಾರೆ ಒಬ್ಬರೇ. ಜೀವನ ಅಷ್ಟೇ ಕಣ್ರಿ. ತುತ್ತನ್ನ ನೀರು ಜಾಗಕ್ಕೋಸ್ಕರ ಗೋಳಾಡಬೇಕಾಗುತ್ತೆ. ಅಜ್ಜಿ ಪಾಪ ಒಬ್ಬರೇ ವ್ಯಾಪಾರ ಮಾಡ್ತಾಯಿದ್ದಾರೆ. ಜನಗಳು ಎಷ್ಟು ಸುಂದರವಾಗಿದೆ ಜಾತ್ರೆ ನೋಡಿ. ಬನ್ನಿ ಅಣ್ಣ, ಈ ಕಡೆ ಬನ್ನಿ ಸ್ವಲ್ಪ. ಅಣ್ಣ, ಯಾರು ಮಾತಾಡಬೇಡಿ, ವಿಡಿಯೋ ಮಾಡ್ಕೊತೀನಿ. ಎಷ್ಟು ಚೆನ್ನಾಗಿದೆ. ಹಳ್ಳಿ ವೈಭೋಗನೇ ಅದು ರೀ, ಹಳ್ಳಿ ವೈಭೋಗನೇ ಅದು. ಸ್ವಲ್ಪ ರಸ್ತೆಗಳೆಲ್ಲ ಚೆನ್ನಾಗಿ ಮಾಡಲಿ ಮುಂದಿನ ಜಾತ್ರೆ ಹೊತ್ತಿಗೆ. ನಮ್ಮ ರೈತರು ಎಷ್ಟು ಖುಷಿಯಿಂದ ಬರ್ತಾರೆ ನೋಡಿ ಅಂತರ್ಗಟ್ಟೆ ಜಾತ್ರೆ ವೀಕ್ಷಣೆ ಮಾಡೋಕ್ಕೆ. ಸರ್ಕಾರದ ಒಂದು ಸ್ವಲ್ಪ ಗಮನ ವಹಿಸಿ, ಮುಜರಾಯಿ ಇಲಾಖೆ ಸ್ವಲ್ಪ ಗಮನ ವಹಿಸ್ಬೇಕು. ಇದ್ರ ಬಗ್ಗೆ ಗಮನ ವಹಿಸಿ ಚೆನ್ನಾಗಿ ಎಲ್ಲ ಅಭಿವೃದ್ಧಿ ಮಾಡಬೇಕು. ತುಂಬ ಪಾಪ ಭಕ್ತಾದಿಗಳಿಗೆ ಗೋಳಾಗುತ್ತೆ. ಬಂದವರಿಗೆ ಒಳ್ಳೆ ರೀತಿ ವ್ಯವಸ್ಥೆ ಮಾಡಬೇಕು. ಕುಡಿಯೋ ನೀರಿಂದಾಗಲಿ, ರಸ್ತೆ ಸ್ವಲ್ಪ ಅಗಲೀಕರಣ ಮಾಡಬೇಕು. ಆ ತಾಯಿ ಮಾಡಿಸ್ತಾಳೆ. ನೀವು ಮಾಡದೇ ಇದ್ರೂ ಆ ತಾಯಿ ಮಾಡಿಸ್ತಾಳೆ, ಗ್ಯಾರಂಟಿ. ನೋಡ್ತಾಯಿರಿ. ಟ್ರ್ಯಾಕ್ಟ್ರೆಲ್ಲ ಒಂದೇ ಸಾರಿ ಬಂದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಅವರಿಗೆ. ಅಗಲೀಕರಣ ಇದ್ದರೆ ಚೆಂದ ಅಲ್ವಾ? ನೋಡಿ ಸ್ನೇಹಿತರೆ, ನೀವು ಹೇಳಿ. ವಿಜೃಂಭಣೆಯಿಂದ ಯಾವುದು ಅಲ್ಲಿ ಜಾತ್ರೆ ನಡೆದಿದೆ, ಸಂತೋಷ ಅಲ್ವೇ? ಒಳ್ಳೆಯದಾಗಬೇಕು ಜನಗಳಿಗೆ. ಅಂತರ್ಗಟ್ಟೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ರಸ್ತೆಗೆ ಜನಗಳಿಗೆ, ಬಂದವರಿಗೆ, ಹೋಗೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಹಾಗೆ ಮುಂದಿನ ಸಲದೊತ್ತಿಗೆ ಮುಜರಾಯಿ ಇಲಾಖೆ ಗಮನ ವಹಿಸಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು. ಬಂದವರಿಗೆ ವ್ಯವಸ್ಥೆ ಮಾಡಿದ್ರೆ ತಾನೇ ಒಂದು ಖುಷಿಯಿಂದ ತಾಯಿ ಸೇವೆ ಮಾಡಿ ನೆಮ್ಮದಿಯಿಂದ ಹೋಗ್ತಾರೆ. ಯಾವುದೇ ತೊಂದರೆ ಆಗ್ಬಾರ್ದು. ನೀರಿಂದಾಗಲಿ, ಅಲ್ಲಿ ಉಳಿಯೋಕ್ಕೆ ಸೌಕರ್ಯ ಆಗಲಿ, ಅಲ್ಲಿ ಅಡುಗೆ ಮಾಡಲಿಕ್ಕಾಗಲಿ, ಎಲ್ಲ ರೀತಿಯೂ ತುಂಬ ಒಳ್ಳೆಯದಾಗಬೇಕು. ನೋಡಿ, ಮಹಿಳೆಯರು ಎಷ್ಟು ಖುಷಿಯಿಂದ ವ್ಯಾಪಾರ ಮಾಡ್ತಾಯಿದ್ದಾರೆ. ಎಲ್ಲದೂ ಇದೇ ಥರ ಆಗಿಬಿಟ್ರೆ ತುಂಬ
ಒಳ್ಳೇದಲ್ವಾ? ಏನಣ್ಣ ತಿಂತಾ ಇದೆಯಾ ಮಸಾಲೆ? ಇಷ್ಟೇ ಅಲ್ವಾ? ಸ್ವಲ್ಪ ಅಂಗಡಿ ವ್ಯಾಪಾರ ಜೋರಾಗಿ ಆಗಿದೆ. ತುಂಬ ಖುಷಿ ಆಯಿತು ಕೇಳಿ. ಸ್ನೇಹಿತರೆ, ನನ್ನಿಂದ ಏನಾದರೂ ಮಾತಲ್ಲಿ ತಪ್ಪಾಗಿದ್ದರೆ ಪದ ಬಳಕೆಯಲ್ಲಿ ಹೇಳಿದ್ರು ಅಲ್ಲಿಯವರೇ ಮಾಡಿ ಒಂದು ವಿಡಿಯೋ ಈ ಥರ ಅಂತ, ಅದಕ್ಕೋಸ್ಕರ ಮಾಡಿದೆ. ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮಿಸಿ, ಒಳ್ಳೆಯ ವಿಷಯ ತೆಗೆದುಕೊಳ್ಳಿ, ಆಶೀರ್ವದಿಸಿ, ಹರಸಿ, ಕಾಪಾಡಿ. ನಿಮ್ಮ ಆಶೀರ್ವಾದ ಸದಾ ಮುಖ್ಯ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ದುರ್ಗಾಂಬ ದೇವಿ, ಜೈ ಕೇರಳಮ್ಮ, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಜಗನ್ನಾಥ್.